guys, welcome back to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಫ್ರೀ ಡೇ, ಅಂದರೆ ಸ್ವಲ್ಪ ಫ್ರೀ ಇರೋ ಡೇ ಇವತ್ತು ನಂದು. ಸೊ ಅದಕ್ಕೆ ವ್ಲಾಗ್ನ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಶೆಕೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ತುಂಬಾ ಬಿಸಿಲಿದೆ. ಬೆಳಿಗ್ಗಿಂದ ರಾತ್ರಿವರೆಗೂ ನಮ್ಮನೇಲಂತೂ ಫ್ಯಾನ್ ಓಡ್ತಾನೆ ಇರುತ್ತೆ. ಐ ಡೋಂಟ್ ನೋ ಯಾವಾಗ ಇದು ಕಮ್ಮಿ ಆಗುತ್ತೆ ಅಂತ. ತುಂಬ ಸೆಕೆನೂ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ತುಂಬ ಚಳಿನೂ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಐ ಡೋಂಟ್ ನೋ, ಹ್ಯೂಮನ್ ಕ್ರಿಯೇಚರೇ ಆ ಥರ. ಸೊ ಇವತ್ತು ಹಾಗೆ ಸ್ವಲ್ಪ ಫ್ರೀ ಇದ್ದೆ, ಏನಾದರೂ ವ್ಲಾಗ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಬಿಕಾಸ್ ಸುಮ್ಮನೆ ಇದ್ದರೆ ಬೋರ್ ಆಗುತ್ತೆ ಅಂತ. ಸೊ ಡೈಲಿ ವ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು, ನಮ್ಮ ಹಿಂದೆಗಡೆ ಒಂದು ರಾಯರ್ ಫೋಟೋ ಬಂದಿದೆ ಹೊಸದಾಗಿ. ರೀಸೆಂಟಾಗಿ ತೊಗೊಂಡು ಬಂದಿದ್ದು ರಾಯರ್ ಫೋಟೋ. ಬೆಳಿಗ್ಗೆ ಬ್ರೇಕ್ಫಾಸ್ಟೆಲ್ಲ ಏನೂ ಶೂಟ್ ಮಾಡಲಿಲ್ಲ, ಬಿಕಾಸ್ ನೆನ್ನೆದು ದೋಸೆ ಇಟ್ಟಿತ್ತು. ಅದೇ ಸ್ವಲ್ಪ ದೋಸೆ ಹಾಕ್ಕೊಂಡು ಅದೇನಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಸೌದೆಕಾಯಿ ಥರ ಬರುತ್ತಲ್ಲ, ನಿಮಿಷ ಅದೇನೋ ಅಂತಾರೆ. ಬೆಳಿಗ್ಗೆ ತಾನೇ ನಮ್ಮಮ್ಮ ಕಾಲ್ ಮಾಡಿದರೆ ಹೇಳಿದೆ ಏನು ಪಲ್ಯ ಅಂತ. ಸೀಮೆ ಬದನೆ ಅಲ್ಲ, ಏನದು ಅದೇನೋ ಇದೆ, ತೊಂಡೆಕಾಯಿ. ಎಸ್, ಚಿಕ್ಕ ಚಿಕ್ಕ ಸೌತೆಕಾಯಿ ಥರ ಇರುತ್ತಲ್ಲ, ಅದು ತೊಂಡೆಕಾಯಿ. ಕರೆಕ್ಟು. ತೊಂಡೆಕಾಯಿ ಪಲ್ಯ ಮಾಡಿ ಗೊಜ್ಜು ಮಾಡಿ ಆಮೇಲೆ ಅದಕ್ಕೆ ದೋಸೆ ಮಾಡ್ಕೊಂಡಿದ್ದೆ. ಸೊ ತಿಂದಾಯಿತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅದೇ ಯೋಚನೆ. ಸೊ ರೈಸ್ಗೆ ಏನಾದರೂ ಇಟ್ಬಿಟ್ಟು ಸ್ವಲ್ಪ ಗ್ರೇವಿ ಅಥವಾ ಸಾಂಬಾರು ಈ ಬಿಸಿಲಿಗೆ ನಿಜವಾಗ್ಲೂ ಹೇಳ ಏನೂ ತಿನ್ನೋಕ್ಕಾಗಲ್ಲ. ಏನು ಬೇಡಪ್ಪ, ಆರಾಮಾಗಿ ಮಜ್ಜಿಗೆನೋ ಲಸ್ಸಿನೋ ಕುಡ್ಕೊಂಡಿದ್ದು ಬೇಡ ಅನಿಸುತ್ತೆ, ಬಟ್ ತಿನ್ನಲೇಬೇಕಲ್ವ. ಸೊ ಅಡುಗೆ ಶುರು ಮಾಡಬೇಕು. ಸೊ ಸೋಂಬೇರಿ. ಆಲ್ಮೋಸ್ಟ್ 12 o'clock ಆಗಿದೆ, 12:15 ಆಗಿದೆ. ನನಗಿನ್ನೂ ಎದ್ದೋಗಿ ಅಡುಗೆ ಮಾಡೋ ಮನಸ್ಸಾಗ್ತಾಯಿಲ್ಲ. ಇವಾಗ ಹೋಗಿ ಅಡುಗೆಗೆ ರೆಡಿ ಮಾಡಬೇಕು. ಏನು ಮಾಡೋಣ, ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ನೋಡಿಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಗಾಯ್ಸ್, ನೋಡೋಣ ಇವತ್ತು ನಾನು ಏನು ಕುಕ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಅಡುಗೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ, ನೋಡೋಣ. ಸೊ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಬನ್ನಿ ಹೋಗೋಣ. ಟೊಮ್ಯಾಟೊ ಇದೆ, ಅದೊಂದು ಸ್ವಲ್ಪ ಸೋರೆಕಾಯಿ ಇದೆ, ಇದು ಸ್ವಲ್ಪ ಕ್ಯಾರೆಟ್ಸ್, ಸ್ಟ್ರಾಬೆರೀಸ್ ತಂದಿದ್ವಿ, ಅದು ಹಾಗೆ ಬಿಟ್ಟಿದ್ದೀನಿ. ಏನು ಮಾಡೋದು, ಹೀರೆಕಾಯಿ ಸಾಂಬಾರು ಏನಾದರೂ ಮಾಡೋಣ. ನಾನೇನು ಮಾಡೋದು ಅಂತ ಯೋಚನೆ ಮಾಡೋಷ್ಟೊತ್ತಲ್ಲಿ ಇಲ್ಲಿ ನಮ್ಮ ಯಜಮಾನ್ರೆ ಬಂದುಬಿಟ್ಟಿದ್ದಾರೆ. ಸೊ ಭಾಸ್ಕರ್ಗೆ ಇಲ್ಲಿ ಬಾಗಿಲು ತೆಗೆದಿದ್ದೀನಿ. ನಾನು ಅಷ್ಟು ಯೋಚನೆ ಮಾಡಿದ್ದೀನಿ. 1 o'clock ಅವ್ರು ಬಂದಿರೋದು. 1 o'clockವರೆಗೂ ಏನು ಅಡುಗೆ ಮಾಡೋದು ಅನ್ನೋದೇ ಯೋಚನೆ ಆಯಿತು. ಸೊ ಆಮೇಲೆ ಸ್ವಲ್ಪ ಅವನೇ ಬಂದು ಐಡಿಯಾ ಕೊಟ್ಟ. ನಾನು ಏನು ಮಾಡೋದು ಕನ್ಫ್ಯೂಷನಲ್ಲಿ ಕೇಳಿದ್ದಕ್ಕೆ ಎಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಬಾತ್ ಥರ ಏನಾದರೂ ಮಾಡಿಬಿಡು ಸಾಕಲ್ವಾ, ಅದನ್ನ ಸಾಂಬಾರು ಅನ್ನ ಎಲ್ಲ ಮಾಡ್ಕೊಂಡು ಎಂತಕ್ಕೆ ಅಂತ. ಸೊ ಅದಕ್ಕಿಲ್ಲಿ ಕಟ್ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ, ಬಿಕಾಸ್ ಲೇಟ್ ಬೇರೆ ಆಗೋಗುತ್ತಲ್ಲ. ಸೊ ಸ್ವಲ್ಪ ಕ್ಯಾರೆಟು, ಬೀನ್ಸು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಮತ್ತು ಆ್ಯಸ್ ಯೂಶುವಲ್ ಇದಕ್ಕೆ ನಾನು ಏನೂ ಮಸಾಲೆ ಆ್ಯಡ್ ಮಾಡಲ್ಲ, ಬರೀ ಕಾಯಿ ಹಾಲು ಹಾಕ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಅಷ್ಟೇ. ಅದು ಬಿಟ್ಟರೆ ಖಾರ ಲೈಕ್ ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಏನು ಪೌಡರ್ಸ್ ಇಲ್ಲಿ ಆ್ಯಡ್ ಮಾಡಲ್ಲ ನಾನು. ಸೊ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು 2 ಕ್ಯಾರೆಟ್ ತೊಗೊಂಡೆ, ಮತ್ತು ಬೆಳ್ಳುಳ್ಳಿ ಮತ್ತು ಹೂಕೋಸು ಸ್ವಲ್ಪ, ಎಲ್ಲನೂ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಅದೇ ಒಂದಷ್ಟು ಜಾಸ್ತಿ ಆಗುತ್ತೆ. ಇದಕ್ಕೆ ನಾನು ಟೊಮ್ಯಾಟೋನೂ ಹಾಕಲ್ಲ. ಮಿಕ್ಸಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಮತ್ತು ಸ್ವಲ್ಪ ಚಕ್ಕೆ ಲವಂಗ ಅಷ್ಟನ್ನು ಮಾತ್ರ ಮತ್ತೆ ನಾನು ಮಿಕ್ಸಿಲಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಸೊ ಸಿಂಪಲ್ಲಾಗಿ ಆಗೋಗುತ್ತೆ. ಮತ್ತು ಈ ಬಿಸಿಲಿಗೆ ನಿಮಗೆ ಗೊತ್ತಿರೋ ಹಾಗೆ
ಮಸಾಲೆ ಹೆವಿ ತಿನ್ನಬೇಕು ಅಂತಲೇ ಅನ್ಸಲ್ಲ. ಯೂಶ್ವಲಿ ರೈಸೇ ಜಾಸ್ತಿ ತಿನ್ನಬೇಕು ನಮಗೆ ಅನಿಸಲ್ಲ. ಲಿಕ್ವಿಡ್ ಇಂಟೇಕ್ ಜಾಸ್ತಿ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಲಿಕ್ವಿಡ್ ಇಂಟೇಕೆ ಜಾಸ್ತಿ ತೊಗೊಳ್ಳಿ, ಮಸಾಲೆ ಎಷ್ಟು ಯಾರೂ ತೊಗೊಳ್ಬೇಡಿ. ಹಾಗೆ ನಾನ್ ವೆಜ್ಜು ಅಷ್ಟೇ 1 ಮಂತ್ ಹಂಗೆ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಬಿಕಾಸ್ ತುಂಬ ಹೆಲ್ತ್ಗೆ ಇವಾಗ ಅದು ಅಡ್ಜಸ್ಟ್ ಆಗೋಲ್ಲ. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, 1 ಮಂತ್ ಎಲ್ಲ ಬಿಟ್ಟಿರೋದು ಹೇಗೆ ಅಂತಲೂ ಅನಿಸುತ್ತೆ. ಸೊ ಅವರು ಸ್ವಲ್ಪ ಫ್ರೀಕ್ವೆಂಟಾಗಿ ತೊಗೊಂಡ್ರೆ ಓಕೆ. ಬಿಕಾಸ್ ಏನಾಗುತ್ತೆ ಅಂದರೆ ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ಟು ಬಾಡೀಲಿ ಕೆಲವ್ರಿಗೆ ಲೂಸ್ ಮೋಷನ್, ಡಯರಿ ಥರ, ಆರ್ ಎಲ್ಸ್ ಲೈಕ್ ವಾಮಿಟಿಂಗು, ಡೈಜೆಷನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಇವಾಗೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡೆ. ನಾನು ಸರಿ ಕಟ್ ಮಾಡಿಲ್ಲ ಅಂತ ಮತ್ತೆ ಅವನು ಬಂದುಬಿಟ್ಟು ಮತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾನೆ. ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಆಯಿತು, ಅದನ್ನು ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ನಾವು ಕಾಲಿಫ್ಲವರ್ನ ತೊಗೊಂಡ್ರೆ ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ನಾವು ನೆನೆಸಿಡಬೇಕಾಗತ್ತೆ. ಬಿಕಾಸ್ ಅದ್ರಲ್ಲಿ ಹುಳ ಎಲ್ಲ ಇರುತ್ತೆ, ಹುಳ ಎಲ್ಲ ಬಿಟ್ಕೋಬೇಕು. ಅದಕ್ಕೋಸ್ಕರ ಇದು ಚೆನ್ನಾಗಿ ತೊಳಿಬೇಕು. ಏನು ಬಾಸ್ ಬಗ್ಗಿ ನೋಡ್ತಾ ಇದ್ದೀರಾ? ಬಗ್ಗಿ ಹಾಗೆ ಸ್ವಲ್ಪ ಸ್ಟ್ರಾಬೆರೀಸ್ ಇತ್ತು, ಅದನ್ನು ಕೂಡ ಇಲ್ಲಿ ನಾನು ವಾಶ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಆ್ಯಕ್ಚುಲಿ ಸಾಲ್ಟ್ ವಾಟ್ರ್ ಹಾಕಿಬಿಟ್ಟು ಬಿಡಬೇಕು. ಅದರಲ್ಲೂ ಪುಟ್ಟ ಲೈಕ್ ಪೆಸ್ಟಿಸೈಡ್ಸ್ ಜಾಸ್ತಿ ಹಾಕಿ ಬೆಳೆಸೋವಂಥ ಒಂದು ಫ್ರೂಟಲ್ಲಿ ಇದು ಕೂಡ ಒಂದು. ಸೊ ಅದಕ್ಕೆ ಜಾಸ್ತಿ ಸ್ವಲ್ಪ ನೀರಲ್ಲಿ ನೆನೆಸಿ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಆಮೇಲೆ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ನನಗೆ ಮುಂಚೆ ಸ್ಟ್ರಾಬೆರಿ ತುಂಬಾ ಇಷ್ಟ ಆಗ್ತಿತ್ತು. ಇದು ಸ್ವಲ್ಪ ಹುಳಿ ಬರುತ್ತೆ, ಅಷ್ಟು ಸ್ವೀಟಾಗಿ ಏನೂ ಇರಲ್ಲ. ಮತ್ತು ತುಂಬ ಹಣ್ಣಾಗಾಗಿ ಬಿಟ್ಬಿಟ್ರೆ ಏನಾಗೋಗುತ್ತೆ ಗೊತ್ತಾ, ಒಂಥರ ಕೊಚ್ಚೆ ಥರ ಅನಿಸ್ಬಿಡುತ್ತೆ, ಅಂದರೆ ತುಂಬ ಕೊಳ್ತಂಗಿರುತ್ತೆ. ಸೊ ನಾನು ತಿನ್ನಲಿಲ್ಲ, ಭಾಸ್ಕರೇ ತೊಗೊಂಡ್ರು ಅದನ್ನು. ಹಾಗೆ ಇನ್ನೊಂದು ಕಡೆ ಈ ಕಡೆ ಅಡುಗೆ ಮಾಡೋದಕ್ಕೆ ಇಟ್ಬಿಟ್ವಿ, ಲೇಟ್ ಆಗೋಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಈರುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಸಾಮಾನು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ನಾನು ಹೇಳ್ದಂಗೆ ಮಿಕ್ಸಿಗೆ ನಾನು ಪುದೀನ, ಸ್ವಲ್ಪ ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ತರಕಾರಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೋಬೋದು. ಬೇಕಾದರೆ ಪನ್ನೀರು, ಮಶ್ರೂಮು ಯಾವುದು ಬೇಕಾದರೂ ಇದಕ್ಕೆ ನೀವು ಸೇವಿಸ್ಕೋಬೋದು. ಬಟ್ ಮಸಾಲೆ ತುಂಬ ಕಮ್ಮಿ ಹಾಕ್ಕೊಳ್ತೀನಿ. ಸೊ ಅಷ್ಟೇ ಮಸಾಲೆ, ನಾವು ಇವಾಗ ಏನು ರುಬ್ಬಿದ್ದೀವೋ ಅಷ್ಟೇ ಮಸಾಲೆ. ಮತ್ತು ಇದು ಬಂದುಬಿಟ್ಟು ಕಾಯಿ ಹಾಲು ತೆಗೊಳ್ತೀನಿ. ಅರ್ಧ ಹೋಳಿನ ಕಾಯಿನ ತೆಗೆದು ಅದರಲ್ಲಿ ಹಾಲು ತೆಗಿ. ಅಡುಗೆ ಮೇಲೆ ಸ್ವಲ್ಪ ಹೊತ್ತು ಇರೋಷ್ಟೊತ್ತಲ್ಲಿ ಫುಲ್ ಬೆವರು ಕಿತ್ಕೊಬಿಡುತ್ತೆ. ಒಂದು ಚಿಕ್ಕ ಪೋರ್ಟಬಲ್ ಇದು ತೊಗೊಂಬರ್ಬೇಕು, ಫ್ಯಾನು. ಸೊ ಅಷ್ಟೇ, ಇಲ್ಲಿ ಕಾಯಿ ಹಾಲು ಹಾಕಿದ್ದೀನಿ, ತುಪ್ಪ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಮುಗಿತು. ಸೊ ಈ ಥರ ವೈಟಾಗಿ ಬರುತ್ತೆ, ಅದಕ್ಕೆ ಮೊಸರು ಬಜ್ಜಿ ಸ್ವಲ್ಪ ಮಾಡ್ಕೊಂಡಿದ್ವಿ. ಸೊ ರೆಸ್ಟ್ ಎಲ್ಲ ಮಾಡಿ ಮುಗಿಸಿ ಸಾಯಂಕಾಲಕ್ಕೆಲ್ಲ ಪಾತ್ರೆ ಎಲ್ಲ ತೊಳೆದು ಮತ್ತು ಇವತ್ತು ಪೂಜೆ ಮಾಡಬೇಕಾಗಿತ್ತು. ಯೂಶ್ವಲಿ ನಾನು ಇದು ಶೂಟ್ ಮಾಡಿರೋದು ಮೋಸ್ಟ್ಲಿ ಮಂಗಳವಾರ ಅನಿಸುತ್ತೆ. ಸೊ ಟೈಮ್ ನೋಡ್ಬೋದು 6:15 ಆಗಿದೆ, ಇವಾಗ 6-7 ಆಗಿದೆ. ನಮ್ಮ ಮನೇದು ಸ್ವಲ್ಪ ಫಾಸ್ಟ್ ಇದೆ. ಸೊ ಪೂಜೆ ಎಲ್ಲ ಕೂಡ ಪ್ಲೆಸೆಂಟಾಗಿ ಆಯಿತು. ಇದು ನೆಕ್ಸ್ಟ್ ಡೇ ವ್ಲಾಗ್, ಇದು ವೆಡ್ನೆಸ್ಡೇ ವ್ಲಾಗು. ಸೊ ಬೆಳಗ್ಗೆನೇ ಎದ್ದಿದ ತಕ್ಷಣ ಎಳ್ಳೀರು ತೊಗೊಳ್ಬೇಕು ಅನಿಸುತ್ತೆ, ತಣ್ಣಗೇನಾದರೂ ಕುಡಿಯೋಣ ಅಂತ. ಸೊ ಇಲ್ಲಿ ಎಳ್ಳೀರನ್ನ ತೊಗೊಂಡು ಬಂದಿದ್ದೀವಿ. ಎಳ್ಳೀರು ಕೂಡ ಅಷ್ಟು ರೇಟ್ ಆಗೋಗಿದೆ ಇವಾಗ. ಸೊ ನಾನು ಚಿಕ್ಕವಳಿದ್ದಾಗ 15 ರೂಪೀಸ್ಗೆ ಎಳ್ಳೀರನ್ನ ಕುಡಿದಿದ್ದು ನನಗೆ ನೆನಪು. ಇವಾಗ 50 ರೂಪೀಸ್ ಆಗಿದೆ, 50. ಸೊ ಬೆಳಗ್ಗೆನೇ ಇಲ್ಲಿ ಪೂಜೆ ಕೂಡ ಆಗೋಗಿದೆ. ಸೊ ಡೈಲಿ ಇವಾಗ ಬೇಗ ಪೂಜೆ ಆಗುತ್ತೆ, ಯಾಕಂತ ಹೇಳಿದರೆ ಭಾಸ್ಕರ್ ಅವರು ಪೂಜೆನ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅವರು ಬೇಗ ಎದ್ದಿದ ತಕ್ಷಣ ಅವರು ಪೂಜೆ ಮಾಡ್ಕೊಂಡು ಬಿಡ್ತಾರೆ. ಸೊ ದಟ್ ನಾನು ಬೇರೆ ಕೆಲಸ ಮಾಡ್ಕೊಳ್ಬೋದು. ರಾತ್ರಿ ಹಾಗೆ ದೋಸೆಗೆ ನೆನೆ ಹಾಕಿದ್ದೆ. ಸೊ ಸೂಪರಾಗಿ ಬರುತ್ತೆ ದೋಸೆ ಮಾತ್ರ. ಇದಕ್ಕೆ ಏನಿಲ್ಲ, ಅಕ್ಕಿ ಎಷ್ಟು ಪ್ರಮಾಣ ಹಾಕ್ತಿರೋ ಅಷ್ಟೇ ಪ್ರಮಾಣ ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಇದನ್ನು ಇಡ್ಲಿ ಬೇಕಾದರೂ ಮಾಡ್ಬೋದು, ದೋಸೆ ಕೂಡ ಮಾಡ್ಬೋದು. ಎರಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಯಾಕಂದರೆ ಇವಾಗ ಬಿಸಿಲುಗಾಲಕ್ಕೆ ತುಂಬ ಚೆನ್ನಾಗಿ ಬೇಗ ಹುಳಿ ಬರುತ್ತೆ ಮತ್ತು ಫರ್ಮೆಂಟ್ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು, ಲೈಕ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ನಾನು ಸ್ವಲ್ಪ ನೀರು ಮತ್ತು ಇಲ್ಲಿ ಉಪ್ಪನ್ನು ಹಾಕುತ್ತಿದ್ದೀನಿ. ಸೊ ಸೋಡಾ ಹಾಕೋ ಅವಶ್ಯಕತೆಯೇ ಬೇಡ, ಹಾಗೆ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಮಸಾಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ, ಮಸಾಲೆ ಸಾಂಬಾರು ಅಂತಂದರೆ ಒಂದು ಸ್ವಲ್ಪ ಕೂಟ್ ಅಂತಾರಲ್ಲ ಆ ಥರ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿ ಸ್ವಲ್ಪ ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಒಂದು ಫುಲ್ ಕಂಪ್ಲೀಟ್ ಬೆಳ್ಳುಳ್ಳಿನ ಇಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ. ಸೊ ಇದೆಲ್ಲ ಕೂಡ ಲೈಕ್ ಮಸಾಲೆ ತುಂಬಾ ಅನಿಸಲ್ಲ, ಯಾಕೆಂದರೆ ಇದು ನಾವು ಇದು ಲೈಕ್ ಏನಂತ ಸ್ಪೈಸಸ್ನೆಲ್ಲನೂ ಗ್ರೈಂಡ್ ಮಾಡ್ಕೊಳ್ತೀವಿ. ಸೊ ಅರ್ಧ ಶುಂಠಿ ಎಲ್ಲ ಕೂಡ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ, ಬಿಸಿಲಿಗೆ ಹೇಳ್ದಂಗೆ. ಹಾಗೆ ಖಾರದ ಪುಡಿ ಯಾವಾಗಲೂ ನಾವು 1 ಸ್ಪೂನ್ ಮತ್ತು 1.5 ಸ್ಪೂನ್ ಹಾಕೋತಾ ಇದ್ವಿ ಮನೇಲಿ. ಬಟ್ ಇವಾಗ ಏನು ಮಾಡ್ತೀನಿ ಅಂದರೆ ಖಾರದ ಪುಡಿ ಬದಲು ಸ್ವಲ್ಪ ಮೆಣಸನ್ನ ಜಾಸ್ತಿ ಹಾಕಿಬಿಟ್ಟು ಖಾರದ ಪುಡಿನೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ಖಾರದ ಪುಡಿ ಎಲ್ಲ ಒಂದು ಅರ್ಧ ಸ್ಪೂನನ್ನು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನೀವು ಚಿಕನ್ ಸಾರು, ಮಸಾಲೆ ಸಾಂಬಾರಿಗೆಲ್ಲ ಹೇಗೆ ಮಾಡ್ತಿರೋ ಹಾಗೇ ಇದನ್ನು. ಸೊ ಒಂದು ಅರ್ಧ ಈರುಳ್ಳಿನ ಕೂಡ ಇಲ್ಲಿ ಕಟ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಸಾಂಬಾರನ್ನ ಬೇಯಕ್ಕೆ ಇಟ್ಬಿಟ್ಟೆ. ಇದನ್ನು ಪಡವಲಕಾಯಿ ಅಂತ ಹೇಳ್ತಾರಲ್ವ,
ಸೊ ಅದು ಇದಕ್ಕೆ ಒಂದೊಂದು ಟೈಮ್ ತೆಳ್ಳಗಿದ್ರೆ ಸಿಪ್ಪೇನೂ ತೆಗೆಯೋ ಅವಶ್ಯಕತೆ ಇರೋಲ್ಲ. ಸೊ ನಾನು ಸ್ವಲ್ಪ ದಿವಸ ತಂದು ಫ್ರಿಜ್ಜಲ್ಲಿ ತುಂಬ ಇಟ್ಟಿರೋದ್ರಿಂದ ಸ್ವಲ್ಪ ಡ್ರೈ ಅಂದಂಗಿತ್ತು. ಸೊ ದಟ್ ನಾನು ಸ್ವಲ್ಪ ಪೀಲ್ ಮಾಡ್ತಿದ್ದೀನಿ, ಮತ್ತಿನ್ನು ಸ್ವಲ್ಪ ಪೀಲ್ ಮಾಡಿದರೆ ಹಾಗೆ ತೊಗೊಳ್ತಿದ್ದೀನಿ. ಅದರಲ್ಲಿರೋ ಬೀಜನೆಲ್ಲ ತೆಗೆದು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದೇ ಸಾಂಬಾರಿಗೆ ನೀವು ಬೇಕಂದರೆ ಬದನೆಕಾಯಿ, ಆಲೂಗಡ್ಡೆ, ಕಾಲಿಫ್ಲವರ್ ಅಂದರೆ ಹೂಕೋಸು ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸ್, ಮಶ್ರೂಮ್ ಅದೆಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆಗೆ ಯೂಶಲಿ ಏನಿದ್ರೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬೇಳೆ ಸಾರಾದರೂ ಸರಿ, ಚಿಕನ್ ಸಾರಾದರೂ ಸರಿ. ಸೊ ಅಡುಗೆ ಮಾಡೋಷ್ಟೊತ್ತಲ್ಲಿ ನನಗೆ ಬೆವರು ನೋಡಬೇಕು ಎಷ್ಟು ಬಂದಿದೆ ಬೆವರು ಅಂತ. ಸ್ವಲ್ಪ ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿನ ಇಲ್ಲಿ ನಾನು ಆ್ಯಡ್ ಮಾಡಿಕೊಂಡು ಅದನ್ನು ಫುಲ್ ಫೈನ್ ಪೇಸ್ಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಮಸಾಲೆಗೆ. ಸೊ ಇನ್ನು ನಾರ್ಮಲಾಗಿ ಹೇಗೆ ಒಗ್ಗರಣೆ ಕೊಡ್ತೀವೋ ಆ ಥರ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಸ್ವಲ್ಪ ಲೈಕ್ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು, ನಾನು ಆನಿಯನ್ ಏನು ಹಾಕೋತಿಲ್ಲ ಬಿಕಾಸ್ ಮಿಕ್ಸಿಗೆ ನಾನು ಆನಿಯನ್ ಹಾಕ್ಕೊಂಡಿರೋದ್ರಿಂದ ಇಲ್ಲೇನು ಆನಿಯನ್ ಹಾಕ್ಕೊಳ್ತಿಲ್ಲ. ಡೈರೆಕ್ಟ್ ತರಕಾರಿ ಹಾಕ್ಬಿಟ್ಟು ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ ಮೇಲೆ ಸ್ವಲ್ಪ ಫ್ರೈ ಆಗೋದಂಗೆ ಆದಮೇಲೆ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫುಲ್ ಫೈನ್ ಪೇಸ್ಟ್ ಆಗಿದೆ. ಸೊ ಈ ಮಸಾಲೆನ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ನೀರು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಕುದೀತಾ ಇದು ಗಟ್ಟಿನೇ ಬರುತ್ತೆ. ಸೊ ನನ್ನ ಕಡೆ ಇಲ್ಲಿ ದೋಸೆಗೆ ಇಟ್ಕೊಳ್ತಿದ್ದೀನಿ. ಸೊ ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನಿಲ್ಲಿ ಅರ್ಜೆಂಟಾಗಿ ಬೇಗ ಮಾಡಿಕೊಂಡೆ. ಇನ್ನು ದೋಸೆ ನೀಟಾಗಿ ಪೇಷನ್ಸಿಂದ ರೌಂಡಾಗಿ ಹಾಕೋರಾದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆನೂ ಕೂಡ. ನಾನು ತವ ಎಷ್ಟಿದೆಯೋ ತವ ಅಷ್ಟಕ್ಕೂ ಹಾಕ್ಕೊಳ್ತೀನಿ. ಚೆನ್ನಾಗಿ ಅನಿಸ್ತು ನನಗೆ ಎರಡು ಕಾಂಬಿನೇಷನ್. ಇದಕ್ಕೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಯೂಶಲಿ ಕೆಲವರು ಅರ್ಧ ಪ್ರಮಾಣದಷ್ಟು ಉದ್ದಿನಬೇಳೆ ಹಾಕೋತಾರೆ. ಒಂದೊಂದು ಟೈಮ್ ಕಲರ್ ಬರುತ್ತೆ, ಒಂದೊಂದು ಟೈಮ್ ಕಲರ್ ಬರೋಲ್ಲ, ಮತ್ತು ಅದು 2 in 1 ಬ್ಯಾಟರ್ ಆಗೋಲ್ಲ. ಸೊ ಇದು ನಿಮಗೆ ದೋಸೆ ಬೇಕಾ, ದೋಸೆ ಇಡ್ಲಿ ಬೇಕಾ, ಇಡ್ಲಿ ಪಡ್ಡು ಕೂಡ ಮಾಡ್ಕೋಬೋದು. ಪಡ್ಡು ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ಹಿಟ್ಟು ಹುಳಿ ಬರಬೇಕು. ಸ್ವಲ್ಪ ಹುಳಿ ಬಂದಮೇಲೆ ಅದನ್ನು ಪಡ್ಡುಗೆ ಮಾಡಿಕೊಂಡ್ರೆ ಪಡ್ಡು ಕೂಡ ಚೆನ್ನಾಗಿ ಬರುತ್ತೆ. ಯೂಶಲಿ ನಾವೆಲ್ಲ ಹುಳಿ ಬಂದಮೇಲೆ ಪಡ್ಡು ಮಾಡ್ತೀವಿ, ಬಿಕಾಸ್ ಹುಳಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ನೀವು ಹುಳಿ ಇಲ್ದಿರೆ ಹಾಗೆ ನಾರ್ಮಲಾಗಿ ಪಡ್ಡು ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಫುಲ್ಲು ತವ ತುಂಬ ದೋಸೆನ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಸ್ವಲ್ಪ ಸುತ್ತ ಹಾಕಿಬಿಟ್ರೆ ಕೆಂಪಗಾಗೋವರೆಗೂ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಗ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ದೋಸೆ. ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ದೋಸೆ ಮಾಡೋದನ್ನ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅವಾಗ ಏನಾಗ್ತಿತ್ತು ಅಂದರೆ ನೆನೆಯೋಕ್ಕೆ ಟೈಮ್ ಆಗ್ತಿರಲಿಲ್ಲ, ಅದು ಹುಳಿ ಬರೋದಕ್ಕೆ ಒಂದಿಷ್ಟು ಟೈಮ್ ತೊಗೊಳ್ತಿತ್ತು. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಧ್ಯಾಹ್ನ ಬೆಳಗ್ಗೆ ನೆನೆಸ್ಬಿಟ್ಟು ಮಧ್ಯಾಹ್ನ ರುಬ್ಬಿ ರಾತ್ರಿಗೆ ನೋಡಿದ್ರೆ ಸಾಕು ಫರ್ಮೆಂಟ್ ಆಗೋಗಿರುತ್ತೆ. ಅಷ್ಟು ಚೆನ್ನಾಗಿ ಬೇಗ ಪ್ರೊಸೆಸ್ ಆಗುತ್ತೆ. ಇದು ಗುಡ್ ಪ್ರೋಬಯೋಟಿಕ್ಸ್ ಹೊಟ್ಟೆಗೆ, ಬಿಕಾಸ್ ಅದೇ ಫರ್ಮೆಂಟ್ ಆಗೋದ್ರಿಂದ ಹೊಟ್ಟೆಗೆ ಒಳ್ಳೆಯ ಒಂದು ಪ್ರೋಬಯೋಟಿಕ್ಸ್ ಅಂತಲೇ ಹೇಳ್ಬೋದು. ಸೊ ದೋಸೆ ನೋಡಿ ಎಷ್ಟು ಕೆಂಪಿಗೆ ಎಷ್ಟು ಚೆನ್ನಾಗಾಗಿದೆ. ತುಂಬ ತೆಳ್ಳಗೆ ಕೂಡ ಹಾಕಿದೆ, ಚೆನ್ನಾಗಿತ್ತು. ಸೊ ದೋಸೆ ರೆಡಿ ಆಯಿತು. ಸೊ ನಾನು ಯಾರಾದರೂ ಮಾಡಿಕೊಡ್ತಾಯಿದ್ರೆ ಕೂತ್ಕೊಂಡು ತಿನ್ನೋದಕ್ಕೆ ಒನ್ ಮೋರ್ ಅನ್ಬೋದು. ನಾವೇ ತಿನ್ಬೇಕಂದಾಗ ಕಮ್ಮಿ ಮಾಡ್ಕೋತೀವಿ. ಮೀನ್ವೈಲ್ ಇವಾಗ ಸೆಕೆ ಆಗಿರೋದ್ರಿಂದ ಅಡುಗೆ ಮನೇಲಿ ನಿಲ್ಲಕ್ಕೆ ಆಗೋಲ್ಲ. ಎಷ್ಟಪ್ಪ ಒಂದು 2-3 ಮಾಡಿಕೊಂಡು ಸಾಕು ಹೋಗ್ಬಿಡೋಣ, ಆಮೇಲೆ ಇದ್ರೆ ನೋಡೋಣ ಅಂತ ನಾನು ಇಲ್ಲಿ 2 ದೋಸೆನ ಪಟ ಮಾಡಿಕೊಂಡೆ. ಹಾಗೆ ಸಾಂಬಾರು ಸ್ವಲ್ಪ ಕುದೀತಿತ್ತಲ್ಲ, ಕುದಿ ಬರಲಿ ಅದನ್ನು ಅಷ್ಟೊತ್ತಲ್ಲಿ ಇನ್ನೊಂದು ದೋಸೆ ಹಾಕ್ಕೊಂಬಿಡೋಣ ಅಂತ. ಅಷ್ಟು ಬೇರೆ ಆಗೋಗಿದೆ, ಬಿಕಾಸ್ ಟೈಮ್ ತುಂಬಾ ಆಗಿತ್ತು. 9:30-10 o'clock ಏನೋ ಆಗಿತ್ತು. ಬೇಗ ಟಿಫಿನ್ ತಿಂದು ರೂಢಿಯಾಗಿ ಸ್ವಲ್ಪ ಲೇಟಾದರೂ ಒಂಥರ ಅನಿಸ್ಬಿಡುತ್ತೆ. ನೋಡ್ತಿರ್ಬೋದು ದೋಸೆ ತಳ್ಳಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಿತ್ತು. ದೋಸೆ ನೀಟಾಗಿ ಹುಯ್ಯೋರ್ಗಾದರೆ ಸರ್ಕಲ್ ಟು ಸರ್ಕಲ್ಲು ಅವ್ರಿಗಿನ್ನ ಚೆನ್ನಾಗಿರುತ್ತೆ. ನಾನು ನಾರ್ಮಲಾಗಿ ಹಾಗೆ ಹಾಕ್ಕೊಂಡೆ. ಸೊ ನೋಡಿ ದೋಸೆ ಚೆನ್ನಾಗಾಗಿದೆ. ಇದಕ್ಕೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಬಿಟ್ರೆ ಪರ್ಫೆಕ್ಟ್ ಮಸಾಲೆ ದೋಸೆನ. ಮತ್ತು ಯೂಶ್ವಲಿ ರೆಸ್ಟೋರೆಂಟ್ಸಲ್ಲಿ ಸಕ್ಕರೆ ಬಳಸ್ತಾರೆ. ಇವಾಗ ಸ್ವಲ್ಪ ನಮಗೆ ವೈಟ್ ಕಾಣ್ತಿದೆಯಲ್ಲ, ಆ ವೈಟು ಕೂಡ ಕಾಣಲ್ಲ ಸಕ್ಕರೆ ಏನಾದರೂ ಹಾಕ್ಬಿಟ್ವಿ ಅಂತಂದರೆ, ಬಿಕಾಸ್ ಅದು ಕ್ಯಾರಮಿಲ್ ಥರ ಒಂಥರ ಬ್ರೌನಿಶಿಗೆ ಟರ್ನ್ ಆಗುತ್ತೆ. ಸೊ ಸಾಂಬಾರು ಕೂಡ ಆಯಿತು. ಟಿಫನ್ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಸ್ವಲ್ಪ ತಣ್ಣಗಿತ್ತು, ಏನೋ ಗೊತ್ತಿಲ್ಲ. ಸೊ ಆಚೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಭಾಸ್ಕರ್ ಬಾ ಇವತ್ತು ಸ್ವಲ್ಪ ಏನೂ ಬಿಸಿಲಿಲ್ಲ, ಅಷ್ಟು ಕಮ್ಮಿ ಇದೆ, ಹೋಗ್ಬಿಟ್ಟು ಬರೋಣ ಅಂತ ಕರೆದ್ರು. ಸೊ ಆಚೆ ಹೋಗೋಕ್ಕಂತ ರೆಡಿ ಆದ್ವಿ. ಎಲ್ಲಿ ಹೋಗೋದು ಅಂದರೆ ನಾವು ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಪಿಜ್ಜಾ ಹಟ್ಗೆ ಹೋದ್ವಿ. ಮೆಕ್ಡೊನಾಲ್ಡ್ಸ್ ಅಲ್ಲ, ಪಿಜ್ಜಾ ಹಟ್ಗೆ ಹೋದ್ವಿ. ಸೊ ಇದು ಪ್ಯಾನ್ ಪಿಜ್ಜಾ ಮೀಲ್ ಫಾರ್ 2 person ಅಂತ ಹೇಳಿ ಪ್ಯಾನ್ ಪಿಜ್ಜಾ ತೊಗೊಂಡ್ವಿ. ಗಾರ್ಲಿಕ್ ಬ್ರೆಡ್ಸ್ ಮತ್ತು ಕೋಕ್ ಮತ್ತು ಮೆರಿಂಡಾ ತೊಗೊಂಡ್ವಿ. ಸೊ ಟೋಟಲ್ ಕಾಂಬೋ ಇದು ಬಂದುಬಿಟ್ಟು ಕಾಸ್ಟು ನಿಮಗೆ
76 ರೂಪೀಸ್ ಆಯಿತು. ಐ ಥಾಟ್ ಇಟ್ಸ್ ವರ್ತ್ ಅಂತ. ಇಬ್ಬರಿಗೆ ಚೆನ್ನಾಗಿ ಅನಿಸ್ತು. ಸಂಜೆ ಮನೆಗೆ ಬಂದ್ವಿ, 7 ಗಂಟೆ ಆಗಿದೆ. ಬಟ್ ಆಚೆಗಡೆ ನೀವು ನೋಡ್ಬೋದು ಆರೆಂಜ್ ಕಲರಾಗಿ ಟರ್ನ್ ಆಗಿಬಿಟ್ಟಿದೆ. ನಾನು ಸರ್ಪ್ರೈಸ್. ಆಚೆ ಲೈಟ್ ಹಾಕೋಣ ಅಂತ ಹೋದಾಗ ಇಟ್ಸ್ ಆರೆಂಜ್. ಶೂಟ್ ಮಾಡಲೇಬೇಕಿದೆ ಒಂಥರ ಮೆಮೊರೀಸ್ ಅಂದ್ಬಿಟ್ಟು ಶೂಟ್ ಮಾಡಿದೆ. ಬಿಕಾಸ್ ಮೊದಲ ಮಳೆ 2024ನ ಫಸ್ಟ್ ರೈನ್ May 2 ಆಯಿತು ನಮ್ಮ ಕಡೆ. ಜೋರು ಅಂದರೆ ಜೋರಾಗಾಯಿತು. ಗುಡುಗು ಸಿಟಿಲೆಲ್ಲ ಭರ್ಜರಿ ಬಂತು. ಫುಲ್ ಮೋಡ ಆಗಿದೆ. ನಾನೇನೋ ಕಮ್ಮಿ 1-2 ಹನಿ ಬಿದ್ದು ಹೊಟ್ಟೋಗುತ್ತೆ ಅಂದ್ಕೊಂಡೆ. ಹನಿ ಬೀಳೋಕ್ಕೆ ಶುರುವಾಯಿತು. ಬೀಳ್ತಾ ಜೋರಾಯಿತು. ಕರೆಂಟ್ ಅಂತೂ ಹೋಗಿ ಬಂದಿದ್ದು ರಾತ್ರಿ 9:30 ತನಕ ಕರೆಂಟೇ ಬರಲಿಲ್ಲ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವ್ಲಾಗ್ಸ್ ನೋಡ್ತಾಯಿರಿ.